ಪ್ರಿಯರೇ, ಜ್ಞಾನೋಕ್ತಿ 28:13 ದೋಷವನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು. ಇದಕ್ಕೆ ಒಳ್ಳೆಯ ಉದಾಹರಣೆ ಯೋಷಿಯ ರಾಜನ ಕುರಿತು. 8ನೇ ವಯಸ್ಸಿನಲ್ಲಿ ಯೋಷಿಯ ರಾಜನಾಗುತ್ತಾನೆ. ಕ್ರಿಸ್ತಪೂರ್ವ 640ರಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರಿದ ಯೋಷಿಯ ರಾಜನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ದೇವರ ಚಿತ್ತಾನುಸಾರವಾಗಿ ನಡೆದಂತ ಅರಸನು. ಒಂದು ಸಾರಿ ತನ್ನ ಆಳ್ವಿಕೆಯ 18ನೇ ವರ್ಷದಲ್ಲಿ ಇನ್ನೂ ಯವನಸ್ಥನಾಗಿದ್ದಾಗ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸುತ್ತಾನೆ. ಆ ಸಮಯದಲ್ಲಿ ಧರ್ಮೋಪದೇಶ ಗ್ರಂಥವು ಸಿಗುತ್ತದೆ. ಅದನ್ನು ಶಾಫಾನನು ಅರಸನ ಮುಂದೆ ಓದಿದಾಗ ಅದನ್ನು ಕೇಳಿಸಿಕೊಂಡ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ದೇವರ ಮುಂದೆ ಗೋಳಾಡಿ, ಅಯ್ಯೋ, ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಯೆಹೋವನ ಆಜ್ಞೆಗಳನ್ನು ಮೀರಿದ್ದಾರೆ ಎಂದು ಪಶ್ಚಾತ್ತಾಪ ಪಟ್ಟನು. ಆಗ ಹುಲ್ದಾಳು ಎಂಬ ಪ್ರವಾದನೆಯ ಮೂಲಕ ದೇವರು ಹೇಳಿದ್ದೇನೆಂದರೆ, ಈ ದೇಶದ ಮೇಲೆಯೂ ಜನರ ಮೇಲೆಯೂ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಾಪಗಳನ್ನು ಬರಮಾಡುತ್ತೇನೆ. ಆದರೆ ನಿಮ್ಮನ್ನು ಕಳುಹಿಸಿದ ಯೆಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಮಾತೇನೆಂದರೆ, ಯೆಹೋವನು ಇಂತೆನ್ನುತ್ತಾನೆ, ನಾನು ಹೇಳಿದ ಮಾತನ್ನು ಕೇಳಿದಾಗ ನೀನು ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ರಕ್ಷಿಸಿದೆನು. ನಾನು ಈ ದೇಶದ ಮೇಲೆ ಬರಮಾಡಬೇಕೆಂದಿದ್ದ ಈ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ಮೃತ್ಯು ಹೊಂದಿ ಸಮಾಧಿ ಸೇರುವಿ ಎಂದು ಹೇಳಿದರು. ಆದ್ದರಿಂದ ಯೋಷಿಯ ರಾಜನು ದೋಷವನ್ನು ಮುಚ್ಚಿಕೊಳ್ಳದೆ ದೇವರ ಮುಂದೆ ಒಪ್ಪಿಕೊಂಡು ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ದೇವರು ಅವನನ್ನು ಕರುಣಿಸಿ ಸಮಾಧಾನದ ಸಾವನ್ನು ಅನುಗ್ರಹಿಸಿದರು.